ಪ್ರಜ್ವಲ್ ರೇವಣ್ಣ ಹಾಗೂ ಎಚ್ ಡಿ ರೇವಣ್ಣ ಈ ಇಬ್ಬರ ಹೆಸರನ್ನ ಕೇಳ್ತಾ ಇದ್ರೆ ನಿಮಗೆ ಕಳೆದ ವರ್ಷ 2024ರಲ್ಲಿ ಆದಂತಹ ಒಂದಷ್ಟು ಡೆವಲಪ್ಮೆಂಟ್ಗಳ ಬಗ್ಗೆ ನೆನಪಾಗುತ್ತೆ. ಯಾವ ರೀತಿ ಶಿಕ್ಷೆ ಆಗಿದೆ, ಕೋರ್ಟ್ ನಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನ ನೀವು ತಿಳ್ಕೊಂಡಿರ್ತೀರ. ಆದ್ರೆ ಎಚ್ ಡಿ ರೇವಣ್ಣ ಅವರ ಮೇಲೂ ಕೂಡ ಒಂದು ಕೇಸ್ ಆಗಿತ್ತಲ್ಲ. ನಾನು ಈ ಕೇಸ್ ಏನು, ಯಾವ ಕಾರಣಕ್ಕೋಸ್ಕರ ಮಾಜಿ ಸಚಿವ ಪ್ರೆಸೆಂಟ್ ಜೆಡಿಎಸ್ ನ ಶಾಸಕ ಆಗಿರುವಂತಹ ಎಚ್ ಡಿ ರೇವಣ್ಣ ಅವರ ಮೇಲೆ ಪ್ರಕರಣ ದಾಖಲಾಗಿತ್ತು ಅನ್ನೋದನ್ನ ನಾವು ನೋಡೋದಾದ್ರೆ SIT ಟೀಮ್ ಏನು ಫಾರ್ಮ್ ಆಗುತ್ತೆ, ಆ ಟೀಮ್ಗೆ ಈ ಒಂದು ಕೇಸನ್ನ ವರ್ಗಾವಣೆ ಮಾಡ್ತಾರೆ. ಇದಾದ ನಂತರ SIT ಟೀಮ್ ಏನಿದೆ, ಈ ಟೀಮ್ 2144 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಹ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಸಬ್ಮಿಟ್ ಮಾಡುತ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಪ್ರಜ್ವಲ್ ರೇವಣ್ಣ ಹಾಗೂ ಎಚ್ ಡಿ ರೇವಣ್ಣ ಈ ಇಬ್ಬರ ಹೆಸರನ್ನ ಕೇಳ್ತಾ ಇದ್ರೆ ನಿಮಗೆ ಕಳೆದ ವರ್ಷ 2024ರಲ್ಲಿ ಆದಂತಹ ಒಂದಷ್ಟು ಡೆವಲಪ್ಮೆಂಟ್ಗಳ ಬಗ್ಗೆ ನೆನಪಾಗುತ್ತೆ. ಇವರು ಅಂದರೆ ಪ್ರಜ್ವಲ್ ರೇವಣ್ಣ ಈಗ ಆಲ್ರೆಡಿ ಒಂದು ಕೇಸ್ನಲ್ಲಿ ಶಿಕ್ಷೆಗೆ ಒಳಗಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ದಾಖಲಾದಂತಹ ಪ್ರಕರಣಗಳು ಆದಮೇಲೆ ಎಚ್ ಡಿ ರೇವಣ್ಣ ಅವರ ಮೇಲೂ ಸಹ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು, ಪ್ರಕರಣಗಳು ದಾಖಲಾಗಿತ್ತು. ಎಲ್ಲರೂ ಕೂಡ ಈ ಒಂದು ಕುಟುಂಬವನ್ನು ಕರ್ನಾಟಕದಲ್ಲಿ ಬೇರೆ ರೀತಿಯಲ್ಲೇ ಬಿಂಬಿಸುವಂತಹ ಒಂದಷ್ಟು ಪ್ರಯತ್ನಗಳನ್ನು ಸಹ ಮಾಡಿದ್ದು ಉಂಟು. ಆದರೆ ಕೋರ್ಟ್ನಲ್ಲಿ ಕೆಲವೊಂದಷ್ಟು ಪ್ರೂವ್ ಆಗಿದೆ, ಕೆಲವೊಂದಷ್ಟು ಪ್ರೂವ್ ಆಗಿಲ್ಲ. ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಏನೆಲ್ಲ ಆಗಿದೆ, ಆತನಿಗೆ ಯಾವ ರೀತಿ ಶಿಕ್ಷೆ ಆಗಿದೆ, ಕೋರ್ಟ್ನಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನು ನೀವು ತಿಳ್ಕೊಂಡಿರ್ತೀರ. ಆದರೆ ಎಚ್ ಡಿ ರೇವಣ್ಣ ಅವರ ಮೇಲೂ ಕೂಡ ಒಂದು ಕೇಸ್ ಆಗಿತ್ತಲ್ಲ, ಲೈಂಗಿಕ ಕಿರುಕುಳ ಆರೋಪದ ಅಡಿ ಕೇಸನ್ನು ದಾಖಲು ಮಾಡಿದ್ರಲ್ಲ, ಅವರನ್ನು ಕೂಡ ಅರೆಸ್ಟ್ ಮಾಡಿ ಒಂದು 10ರಿಂದ 12 ದಿನಗಳ ಕಾಲ ಜೈಲಿನಲ್ಲಿ ಇಟ್ಟಿದ್ರಲ್ಲ, ಆ ಕೇಸ್ ಏನಾಯಿತು ಅನ್ನೋದನ್ನು ನಾವಿವತ್ತು ನೋಡೋಣ. ಮೊದಲನೇದಾಗಿ ನಾನು ಈ ಕೇಸ್ ಏನು, ಯಾವ ಕಾರಣಕ್ಕೋಸ್ಕರ ಮಾಜಿ ಸಚಿವ ಪ್ರೆಸೆಂಟ್ JDSನ ಶಾಸಕ ಆಗಿರುವಂತಹ ಎಚ್ ಡಿ ರೇವಣ್ಣ ಅವರ ಮೇಲೆ ಪ್ರಕರಣ ದಾಖಲಾಗಿತ್ತು ಅನ್ನೋದನ್ನು ನಾವು ನೋಡೋದಾದರೆ 2019ರಿಂದ 2022ರವರೆಗೂ ಸಹ ಹೊಳೆ ನರಸೀಪುರದಲ್ಲಿ ಗುತ್ತಿಗೆಯ ಆಧಾರದ ಮೇಲೆ ಬಾಲಕಿಯರ ಒಂದು ಹಾಸ್ಟೆಲ್ ಏನಿರುತ್ತೆ, ಈ ಹಾಸ್ಟೆಲ್ನಲ್ಲಿ ಒಬ್ಬ ಮಹಿಳೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವರಿಗೆ ಆ ಕೆಲಸವನ್ನ ಕೊಡಿಸಿದ್ದಂಥದ್ದು, ಆ ಕೆಲಸ ಸಿಗೋ ಹಾಗೆ ಮಾಡಿದ್ದಂಥದ್ದು ಭವಾನಿ ರೇವಣ್ಣ. ಸೊ ಈ ಕಾರಣಕ್ಕಾಗಿಯೇ ಹೊಳೆ ನರಸೀಪುರದಲ್ಲಿ ಇರುವಂತಹ ರೇವಣ್ಣ ಅವರ ಮನೆ ಕೆಲಸಕ್ಕೂ ಸಹ ಅವರನ್ನ ಉಪಯೋಗಿಸಿಕೊಳ್ತಾ ಇರ್ತಾರೆ. ಅದಕ್ಕೂ ಕೂಡ ಸಪ್ರೇಟ್ ಆದಂತಹ ಒಂದು ಸಂಬಳವನ್ನ ಕೊಡ್ತಾ ಇರ್ತಾರೆ. ಸೊ ಈ ರೀತಿ ಬಾಲಕಿಯರ ಒಂದು ಹಾಸ್ಟೆಲ್, ಅದರ ಜೊತೆಗೆ ರೇವಣ್ಣ ಅವರ ಮನೆ ಕೆಲಸವನ್ನ ಸಹ ಆ ಕೆಲಸದವರು ಮಾಡಿಕೊಂಡು ಇರ್ತಾರೆ. ಸೊ ಈಗಿರುವಂತಹ ಸಂದರ್ಭದಲ್ಲಿ 2020ರಲ್ಲಿ ಇದೇ ಥರ ಹೊಳೆ ನರಸೀಪುರದಲ್ಲಿ ಇರುವಂತಹ ಎಚ್ ಡಿ ರೇವಣ್ಣ ಅವರ ಮನೆಗೆ ಮನೆ ಕೆಲಸಕ್ಕೆ ಅಂತ ಆಕೆ ಬಂದಾಗ ಮನೆಯಲ್ಲಿ ಎಚ್ ಡಿ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಅವರು ಇರೋದಿಲ್ಲ. ಹೀಗಿದ್ದಂತಹ ಸಂದರ್ಭದಲ್ಲಿ ಯಾವಾಗ ಭವಾನಿ ರೇವಣ್ಣ ಅವರು ಮನೆಯಲ್ಲಿ ಇರೋದಿಲ್ವೋ, ಈ ಸಮಯವನ್ನ ನೋಡಿಕೊಂಡಂತಹ ಎಚ್ ಡಿ ರೇವಣ್ಣ ಅವರು ಅವರನ್ನು ಹಣ್ಣು ಕೊಡುವ ನೆಪದಲ್ಲಿ ರೂಮ್ಗೆ ಕರೆಸ್ಕೊಂಡು ಕೆಟ್ಟದಾಗಿ ಸ್ಪರ್ಶಿಸಿ ಮೈಕೈ ಮುಟ್ಟುವ ಮೂಲಕ ಅವರಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಎನ್ನುವ ಒಂದು ಪ್ರಕರಣ 2024ರಲ್ಲಿ ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ FIR ಅನ್ನು ದಾಖಲಿಸಿಕೊಂಡಂತಹ ಪೊಲೀಸರು ಇವರ ಮೇಲೆ ಸೆಕ್ಷನ್ 354 ಮತ್ತು 354A ಈ ಎರಡರ ಅಡಿಯಲ್ಲಿ ಒಂದು ಪ್ರಕರಣವನ್ನು ಸಹ ದಾಖಲಿಸಿ ನಂತರ ಆ ಒಂದು ಕೇಸನ್ನು CID SIT ಟೀಮ್ ಏನು ಫಾರ್ಮ್ ಆಗುತ್ತೆ, ಆ ಟೀಮ್ಗೆ ಈ ಒಂದು ಕೇಸನ್ನು ವರ್ಗಾವಣೆ ಮಾಡ್ತಾರೆ. ಇದಾದ ನಂತರ SIT ಟೀಮ್ ಏನಿದೆ, ಈ ಟೀಮ್ 2144 ಪುಟಗಳ ಚಾರ್ಜ್ ಶೀಟನ್ನು ಸಹ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಸಬ್ಮಿಟ್ ಮಾಡುತ್ತೆ. ಇಷ್ಟೆಲ್ಲ ಆದಮೇಲೆ FIR ಎಲ್ಲ ಆದಮೇಲೆ ಎಚ್ ಡಿ ರೇವಣ್ಣ ಅವರನ್ನ ಪೊಲೀಸಿನವರು ಬೆಂಗಳೂರಿನಲ್ಲಿರುವಂತಹ ಎಚ್ ಡಿ ದೇವೇಗೌಡ, ಅಂದರೆ ಎಚ್ ಡಿ ರೇವಣ್ಣ ಅವರ ತಂದೆ ಎಚ್ ಡಿ ದೇವೇಗೌಡ ಅವರ ಪದ್ಮನಾಭನಗರದ ನಿವಾಸದಲ್ಲಿ 2024 ಮೇ 4ನೇ ತಾರೀಕಿನ ಸಂಜೆ ಪೊಲೀಸರು ಬಂದು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡೋಗಿ ಜೈಲಿಗೆ ಬಿಟ್ಟು ಬಂದಿದ್ರು. ಸೊ ಈ ಪ್ರಕರಣ ಇಲ್ಲಿಯ ತನಕ ಒಂದಷ್ಟು ವಿಚಾರಣೆಯನ್ನ ಎದುರಿಸಿದೆ ಕೋರ್ಟ್ನಲ್ಲಿ. ಈ ಒಂದು ಪ್ರಕರಣವನ್ನ ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡು ಆತ ಮಾಡಿದ ತಪ್ಪುಗಳನ್ನೆಲ್ಲ ಪ್ರೂವ್ ಆಗುವಂತೆ ಮಾಡಿದಂತಹ ಪೊಲೀಸರ ತನಿಖೆಯನ್ನ ಆಧರಿಸಿ ಆತನಿಗೆ ಶಿಕ್ಷೆಯನ್ನ ಏನು ಕೊಟ್ಟರಲ್ಲ, ಈ ಒಂದು ಪ್ರಕರಣವನ್ನ ಸಹ ಅಷ್ಟೇ ಸೀರಿಯಸ್ ಆಗಿ ಕೋರ್ಟ್ ತೆಗೆದುಕೊಂಡು ಈ ಒಂದು ಪ್ರಕರಣವನ್ನ ಅಲ್ಲಿಂದ ಇಲ್ಲಿಯ ತನಕ ನೋಡಿಕೊಂಡು ಬಂದಿತ್ತು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅದ್ಭುತವಾದಂತಹ ತೀರ್ಪನ್ನ ಸಹ ನೀಡಿದೆ ಅಂತ ನನಗನ್ಸುತ್ತೆ. ಯಾಕಪ್ಪ ಅಂತಂದ್ರೆ ಈ ಒಂದು ಪ್ರಕರಣದ ತೀರ್ಪನ್ನ ನೋಡ್ತಾ ಇದ್ರೆ
ಒಂದು ಕಡೆ ಪ್ರಜ್ವಲ್ ರೇವಣ್ಣ, ಮತ್ತೊಂದು ಕಡೆ ಎಚ್ ಡಿ ರೇವಣ್ಣ. ಒಂದು ಕಡೆ ತಪ್ಪಿತಸ್ಥ. ಈ ಒಂದು ತೀರ್ಪು ಬಂದ ಮೇಲೆ ಎಚ್ ಡಿ ರೇವಣ್ಣ ಅವರು ತಪ್ಪಿತಸ್ಥ ಅಲ್ಲ ಎನ್ನುವ ಒಂದು ಒಂದು ಆರೋಪ ಮುಕ್ತವಾದಂತಹ ಒಂದು ಇಮೇಜನ್ನು ಕೋರ್ಟ್ನಿಂದ ಪಡೆದುಕೊಂಡಿದ್ದಾರೆ. ಅಷ್ಟಕ್ಕೂ ಎಚ್ ಡಿ ರೇವಣ್ಣ ಅವರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಏನು ಹೇಳಿದೆ ಅನ್ನೋದನ್ನು ನಾವು ನೋಡೋದಾದರೆ, IPC ಸೆಕ್ಷನ್ 354A ಲೈಂಗಿಕ ಕಿರುಕುಳ, ಇದರ ಅಡಿಯಲ್ಲಿ ಆರೋಪಿಗಳನ್ನು ಪರಿಗಣಿಸಲು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿರಾಕರಿಸಿದೆ. ಈ ಮೂಲಕ ಅವರಿಗೆ ಪ್ರಕರಣದಲ್ಲಿ ಕ್ಲೀನ್ ಚೀಟ್ ಅನ್ನು ಕೊಟ್ಟಿದೆ. ಅದರ ಜೊತೆಗೆ ಈ ಪ್ರಕರಣದ ಕುರಿತು ಸೋಮವಾರ ವಿಚಾರಣೆಯನ್ನು ನಡೆಸಿದಂತಹ 42ನೇ ACJM ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ KN ಶಿವಕುಮಾರ್ ಅವರು ವಿಳಂಬವಾಗಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಇದರ ಜೊತೆಗೆ ವಿಳಂಬವಾಗಿ ಈ ಒಂದು ಪ್ರಕರಣವನ್ನ ದಾಖಲಿಸಲಾಗಿದೆ. ಹೀಗಾಗಿ ಆರೋಪಿ ವಿರುದ್ಧ ಇರುವಂತಹ IPC ಸೆಕ್ಷನ್ 354A ಅಡಿಯಲ್ಲಿ ಮಾಡಲಾದ ಆರೋಪಗಳನ್ನು ಪರಿಗಣಿಸೋಕೆ ಸಾಧ್ಯವೇ ಇಲ್ಲ ಅಂತ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ಗಮನಿಸಬೇಕಾದಂತಹ ವಿಚಾರ ಒಂದೇ, 2020ರಲ್ಲಿ ಈ ಮನೆ ಕೆಲಸದಾಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಯಿತು ಅಂತ ಆ ಮನೆ ಕೆಲಸದಾಕೆ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ. ಈ ರೀತಿ ಕಂಪ್ಲೇಂಟ್ ಅನ್ನ ಕೊಟ್ಟಾಗ 2020ರಲ್ಲೇ ಆಗಿತ್ತು ಎನ್ನುವ ಕಂಪ್ಲೇಂಟ್ ಬಂದಿದ್ದು 2024ರಲ್ಲಿ. ಅಂದ್ರೆ 4 ವರ್ಷ ತಡವಾಗಿ ಆಕೆ ಕಂಪ್ಲೇಂಟ್ ಅನ್ನ ಕೊಟ್ಟ ಕಾರಣಕ್ಕೆ ಇದನ್ನ ಅಷ್ಟು ಸೀರಿಯಸ್ ಆಗಿ ಪರಿಗಣಿಸೋಕೆ ಸಾಧ್ಯವಿಲ್ಲ ಅನ್ನೋದು ಅವರ ಒಂದು ವಾದ. ಅದರ ಜೊತೆಗೆ ಇಷ್ಟು ದಿನಗಳ ಕಾಲ ಟ್ರಯಲ್ಗೆ ಬೇಕಾದಂತಹ ಸಾಕ್ಷಿ ಆಧಾರಗಳು, ಅದರ ಜೊತೆಗೆ 2020ರಲ್ಲಿ ನನ್ನ ಮೇಲೆ ಈ ರೀತಿ ಒಂದು ಲೈಂಗಿಕ ಕಿರುಕುಳ ಆಗಿದೆ ಅಂತ ಆರೋಪವನ್ನ ಮಾಡಿದಂತಹ ಮನೆ ಕೆಲಸದವರು ಸಹ ಕೋರ್ಟ್ಗೆ ಸರಿಯಾಗಿ ಸ್ಪಂದಿಸದೇ ಇದ್ದ ಕಾರಣಕ್ಕೆ ಈ ಒಂದು ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಕಂಪ್ಲೀಟ್ ಕ್ಲೀನ್ ಚೀಟ್ ಅನ್ನ ಕೋರ್ಟ್ ಇದೀಗ ಕೊಟ್ಟಿದೆ. ಅಂದ್ರೆ ಒಟ್ಟಾರೆ ಈ ಪ್ರಕರಣವನ್ನ ನೋಡಿದಾಗ ಪ್ರಜ್ವಲ್ ರೇವಣ್ಣ ವಿಚಾರ ಒಂದು ಕಡೆ ಇಟ್ಟರೆ ಎಚ್ ಡಿ ರೇವಣ್ಣ ಅವರ ವಿಚಾರ ಮತ್ತೊಂದು ಕಡೆ ಇತ್ತು. ಎಚ್ ಡಿ ರೇವಣ್ಣ ಅವರ ಮೇಲೂ ಸಹ ಇಲ್ಲಿಯವರೆಗೂ ಅವರ ರಾಜಕೀಯ ಜೀವನದಲ್ಲಿ ಯಾರೂ ಕೂಡ ಮಾಡಿರದೇ ಇರುವಂತಹ ಒಂದು ಆರೋಪ ಅವರ ಮೇಲೆ ಬಂದಿತ್ತು. ಈ ಎಲ್ಲ ಕಾರಣಗಳಿಗಾಗಿ ಅವರನ್ನ ತಪ್ಪಿತಸ್ಥರ ಒಂದು ಕಟಕಟೆಯಲ್ಲಿ ನಿಲ್ಲಿಸಿ ಇಡೀ ಸಮಾಜ ಇಷ್ಟು ದಿನಗಳ ಕಾಲ ಅವರು ಮಾಡಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ನೋಡ್ತಾ ಇತ್ತು. ಆದರೆ ಯಾರು ಲೈಂಗಿಕ ಕಿರುಕುಳವನ್ನು ನೀಡಿದರು ಅಂತ ಆರೋಪ ಮಾಡಿದರು ಅವರೇ ಸರಿಯಾದ ರೀತಿಯಲ್ಲಿ ಕೋರ್ಟ್ಗೆ ಸ್ಪಂದಿಸಿಲ್ಲ. ಜೊತೆಗೆ 2020ರಲ್ಲೇ ಆದಂತಹ ಲೈಂಗಿಕ ಕಿರುಕುಳವನ್ನು 4 ವರ್ಷಗಳ ಕಾಲ ಆಕೆ ಮುಚ್ಚಿಟ್ಟಿದ್ದು ಏಕೆ ಎನ್ನುವ ಪ್ರಶ್ನೆ ಕೋರ್ಟ್ಗೆ ಎದುರಾಗಿದ್ದರಿಂದ ಈ ಒಂದು ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಕ್ಲೀನ್ ಚಿಟ್ ಅನ್ನು ಕೊಡಲಾಗಿದೆ. ಏನ್ಸುತ್ತೆ ನಿಮಗೆ ಈ ಒಂದು ಪ್ರಕರಣವನ್ನು ನೋಡಿದ್ರೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.